ನಮ್ಮ ಮೈನಾರಿಟಿ ಇಲಾಖೆಯಿಂದ ನಾವು ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ವಿ. ಈ ಮೊದಲೇ ಬಾರಿ ಇದು. ಟೋಟಲ್ 2100 ಅಪ್ಲಿಕೇಶನ್ ಬಂದಿತ್ತು. ಅದ್ರಲ್ಲಿ 400 ಜನನ ಆಯ್ಕೆ ಮಾಡಿದ್ವಿ. ಏನೇ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಟ್ರೈನಿಂಗ್ ಕೊಡೋಕೆ. ಏನಂದರೆ ಈಗ ಸಬ್ ಇನ್ಸ್ಪೆಕ್ಟರ್ದು ಕಾಲ್ ಫಾರ್ ಮಾಡ್ತಾಯಿದ್ದಾರೆ. 1000 ಜನದ್ದು 1500 ಜನ ಕಾಲ್ ಫಾರ್ ಮಾಡ್ತಾಯಿದ್ದಾರೆ. ಹಾಗಾಗಿ ಅಲ್ಪಸಂಖ್ಯಾತರದ್ದು ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕ್ಯಾಂಪ್ ಅಂತ ಒಂದು ಪಾಂಡುಪುರದಲ್ಲಿ, ಮಂಡ್ಯದಲ್ಲಿ ಒಂದು 150 ಜನಕ್ಕೆ ಮಾಡಿದ್ವಿ. ಆಮೇಲೆ ಬೆಳಗಾಮಲ್ಲಿ 150 ಜನಕ್ಕೇನೋ ಬೆಳಗಾಮಲ್ಲಿ ಮಾಡಿದ್ವಿ. ಒಟ್ಟಾಗಿ 400 ಜನನ ಮಾಡಿದ್ವಿ. ಟೋಟಲ್ ಅಪ್ಲಿಕೇಶನ್ ಬಂದಿದ್ದು 2300 ಅಪ್ಲಿಕೇಶನ್ ಬಂದಿದ್ದರು. ಅದರಲ್ಲಿ 400 ಜನನ ಆಯ್ಕೆ ಮಾಡ್ಕೊಂಡು ಈ ಬಾರಿ ಮೊದಲೇ ಬಾರಿ ನಮ್ಮ ಸರ್ಕಾರ ಬಂದಾದಮೇಲೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಈ ಸ್ಕೀಮನ್ನು ಮೊದಲೇ ಬಾರಿ ತಂದಿರೋದು. ಏನಕ್ಕೆ ಈಗ ಸಬ್ ಇನ್ಸ್ಪೆಕ್ಟರ್ನ ಕಾಲ್ ಫಾರ್ ಮಾಡ್ತಾಯಿದೆ. ಹಾಗಾಗಿ 90 ದಿನ ಕ್ಯಾಂಪ್ ಇತ್ತು. ಎಲ್ಲ 90 ದಿನ ಕ್ಯಾಂಪಲ್ಲೇ ಇರಬೇಕು. ಊಟ ತಿಂಡಿ ಇರೋದು ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಇವತ್ತಿಗೆ ನೆನ್ನೆಗೆ ಮುಗೀತದು. ಮುಗೀತು. ಹಾಗಾಗಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೆ. ಆ ಕಾರಣಕ್ಕೆ ನಾನು ಬಂದಿದ್ದೀನಿ. ಜಾತಿವಾದಿ ಹಿಂದೂಗಳೇ, ನೀವೇನು ಮಾಡಿದ್ರಿ? ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ ಮಾಡ್ಬಿಡೋಣ ಅಂತ ಜಾತಿ ಮುಖ ನೋಡ್ಕೊಂಡು ಓಟ್ ಹಾಕ್ಬಿಡ್ರಿ ಅಲ್ವಾ? ಸಿದ್ದರಾಮಯ್ಯ ಏನು ಮಾಡ್ತಾವನೆ? ಜಮೀರಮ್ಮನ್ಗೆ ಹೇಳ್ಬಿಟ್ಟು 1000 ಡಿಪಾರ್ಟ್ಮೆಂಟಲ್ಲಿ ತುಂಬ್ತಾವ. ಪೊಲೀಸ್ ಇಲಾಖೆ ಆದರೂ ಇಲ್ಲಿ ತನಕ ಶುದ್ಧವಾಗಿ ನ್ಯಾಯಯುತವಾಗಿ ನಡೆಯೋ ಪ್ರಯತ್ನ ಮಾಡ್ತಿತ್ತು. ಈ ರಾಜಕಾರಣಿಗಳಿಂದಾಗಿ ಅವ್ರು ಚಿಕ್ಕವರಾಗ್ತಿದ್ರೆ ಹೊರತು, ಇಲ್ದಿದ್ರೆ ಈ ಕಲ್ಲು ಹೊಡೆಯೋರನ್ನ, ಈ ಬಾಂಬ್ ಇಕ್ಕೋರನ್ನ, ಪಾಕಿಸ್ತಾನ ಜಿಂದಾಬಾದಿಗಳನ್ನ ಎತ್ತು ಅರ್ಥ ಹಾಕೊಂಬಂದ್ಬಿಟ್ಟು ರುಬ್ಬಿ ಸರಿ ಮಾಡ್ತಾ ಇದ್ರು. ಆದರೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅವ್ರಿಗೆ ಅಧಿಕಾರ ಕೊಡ್ತಿರ್ಲಿಲ್ಲ. ಆದ್ರಿಂದ ಹಲ್ಲು ಕಚ್ಕೊಂಡು ಕೂತಿರ್ತಿದ್ರು. ಈಗ ಏನು ಮಾಡ್ತಾರೆ ಸಿದ್ದರಾಮಯ್ಯ? ಹಾಕಿದ್ರಲ್ಲ ಓಟು, ನಮ್ಮ ಜಾತಿಯವ್ರಿಗೇನೋ ಉದ್ಧಾರ ಮಾಡಿಬಿಡ್ತಾರೆ ಅಂತ. ಸಿದ್ದರಾಮಯ್ಯ ಉದ್ಧಾರ ಮಾಡೋ ಸಾಬ್ರನ್ನ ಮಾಡಿದ್ರೆ ಮಾಡ್ಕೊಳ್ಳೋದ್ರಿ. ಆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ SI ಪೋಸ್ಟ್ಗೆ ಒಬ್ಬೊಬ್ಬ ಮುಸಲ್ಮಾನನ್ನು ಜಮೀರ್ನ ತುಂಬ್ತಾವನೆ. ಬೈ ಫೋರ್ಸ್ ತುಂಬ್ತಾರೆ. ಈಗ ಅಧಿಕಾರ ಅವ್ರ ಕೈಲೈತೆ ರೀ. ಖರ್ಗೆ ಮಗ ಪರಮೇಶ್ವರು, ಇವನು ಮಾದೇವಪ್ಪ, ಈ ಸಿದ್ದರಾಮಯ್ಯ ಎಲ್ಲರೂ ಒಬ್ಬರು ಕೂಡ ಮುಸಲ್ಮಾನರನ್ನ ಎಷ್ಟು ತುಂಬಿದ್ರು ಬೇಡ ಅಂತ ಹೇಳಲ್ಲ. ಇವ್ರು ಎಷ್ಟು ಲಿಂಗಾಯತರು ಇದ್ದಾರೆ, ಇಲ್ಲಿ ಎಷ್ಟು ಕುರುಬರು ಇದ್ದಾರೆ, ಇಲ್ಲಿ ಎಷ್ಟು ಗೌಡ್ರು ಇದ್ದಾರೆ, ಇಲ್ಲಿ ಎಷ್ಟು ದಲಿತರು ಇರುವಂಥದ್ದು ಇವ್ರು ನೋಡ್ತಾರೆ ಅಂತ ತಿಳ್ಕೊಬೇಡ ನೀವು. ಯಾಕಂದ್ರೆ ಇದು ಕಾಂಗ್ರೆಸ್, ಇದಿರೋದೇ ಸಾಬ್ರಿಗಾಗಿ ಅಪ್ಪಕ್ಷ ರೀ. ನೋಡಿ ತುಂಬ್ತಾವ್ರೆ. ಅವ್ರನ್ನೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತುಂಬಿಸಿದೆ. ಕೃತಜ್ಞತೆ ನಿಮಗೆ. ನಾಳೆ ನಮ್ಮ ಜನಗಳಿಗೆ ಜಾತಿ ನೋಡಿ ಹೊಡೆಯಲ್ಲಪ್ಪ, ನಾಯಿ ಹೊಡೆದಂಗೆ ಮುಸಲ್ಮಾನ್ ಸಾಬ್ರುಗಳೇ ಪೊಲೀಸರು ಇನ್ಸ್ಪೆಕ್ಟ್ರು ಹೊಡೆದು ಗಣೇಶನ್ ಕಲ್ಲು ಅವರೇ ಹೊಡೆಯೋದು, ಗಣೇಶನ ಮೆರವಣಿಗೆ ಮೇಲೂ ಅಟ್ಯಾಕ್ ಮಾಡೋದು ಅವರೇ, ಕೊನೆಗೆ ನಮ್ಮನ್ನು ಹೊಡೆಯೋದು ಅವರೇ ಮಾಡ್ತಾರೆ. ನಿಮ್ಮ ಓಟಿಂದ ನಮ್ಮ ಸಮಾಜ, ನಮ್ಮ ಧರ್ಮ ಕೃತಾರ್ಥವಾಯಿತು. ಹಾಕಿ. ನೆಕ್ಸ್ಟು ನೀವು ದಯವಿಟ್ಟು ಕಾಂಗ್ರೆಸ್ಗೆ ಹಾಕಿ. ಈ ದೇಶ ಕನ್ನಡ ನಾಡು ಉರ್ದು ನಾಡಾಗಿ ಮಾಡಿ ಅಂತ ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ. ಜೈ ಸಿದ್ದರಾಮಯ್ಯ.